A self-proclaimed Hindu nation. ಈ ಕಂಟ್ರಿಗೆ ತನ್ನದೇ ಆದಂತಹ ಕಾನ್ಸ್ಟಿಟ್ಯೂಷನ್ ಇತ್ತು, ಫ್ಲಾಗ್ ಇತ್ತು, ನ್ಯಾಷನಲ್ ಆಂಥಮ್ ಇತ್ತು, ಪಾಸ್ಪೋರ್ಟ್ ಇತ್ತು. 2010 ನಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋ ಅಲ್ಲಿ ಒಬ್ಬ ಬಾಬಾ ಒಂದು ತಮಿಳ್ ಆಕ್ಟರ್ಸ್ ಜೊತೆಯಲ್ಲಿ ಒಂದು ಕ್ವೆಶ್ಚನಬಲ್ ಸಿಚುವೇಶನ್ ಅಲ್ಲಿ ಇದ್ದ. When that Baba and Tamil actors were questioned, they denied it. They said that ಈ ವಿಡಿಯೋ ಒಂದು fabricated. We are not the people who are in video. ಆದ್ರೆ when you look at it closely, ಒಂದು ಚಿಕ್ಕ ಮಗು ಕೂಡ ಹೇಳುತ್ತೆ that was none other than ಸ್ವಾಮಿ ನಿತ್ಯಾನಂದ. 2017 ಅಲ್ಲಿ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಇದನ್ನ ಕನ್ಫರ್ಮ್ ಮಾಡ್ತಾರೆ. ಆ ವಿಡಿಯೋಲಿದ್ದ ಬಾಬಾ ಬಂದು ನಿತ್ಯಾನಂದನೇ ಅಂತ. ನಿತ್ಯಾನಂದ ಮೇಲೆ ಮೊಲೆಸ್ಟೇಷನ್ ರಿಪೋರ್ಟ್ಸ್ ಜಾಸ್ತಿ ಆಗ್ತಾ ಇತ್ತು. ಅವನ ಆಶ್ರಮಕ್ಕೆ ಬರ್ತಾ ಇದ್ದ ಫಾಲೋವರ್ಸ್ ಕೈಯಲ್ಲಿ ಒಂದು ನಾನ್ ಡಿಸ್ಕ್ಲೋಸರ್ ಅಗ್ರಿಮೆಂಟ್ ನ ಸೈನ್ ಮಾಡಿಸ್ತಾ ಇದ್ದ. ಸಾಕಷ್ಟು ಮಹಿಳೆಯರು ಅವನ ಆಶ್ರಮಕ್ಕೆ ಹೋಗ್ ಬಂದಾದ್ಮೇಲೆ ಮೊಲೆಸ್ಟೇಷನ್ ಕೇಸಸ್ ನ ಫೈಲ್ ಮಾಡಿದ್ದಾರೆ. ಅಥಾರಿಟೀಸ್ ಕೂಡ ಇವನ್ ವಿರುದ್ಧ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ರು. ಟು ಟಾರ್ಚರಿಂಗ್ ಚಿಲ್ಡ್ರನ್. ಇವನ್ ಮೇಲೆ 2014 ಅಲ್ಲಿ ತುಂಬಾ ಸೀರಿಯಸ್ ಆಕ್ಷನ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವನ ಆಶ್ರಮದಲ್ಲಿ 24 ವರ್ಷದ ಮಹಿಳೆ ಸತ್ತೋಗ್ಬಿಡ್ತಾಳೆ. A 24-year-old woman disciple who was with the Nitya ashram for 4 years has been found dead.